ಜೈಂದ್ ಎಲ್ರಿಗೂ ಶೇರ್ ಮಾಡ್ರಿ. ನಾವು ಕೆಇ ಬೋರ್ಡ್ ಕಂಡಕ್ಟ್ ಮಾಡಿರೋ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಕತ್ತೀವಿ, ರಿಪೀಟ್ ಆಗಿರುವಂತದ್ದು. ಸೊ ವೈದ್ಯಕೀಯ ಪಾದರಸ ತಾಪಮಾಪಕವು 35 ಡಿಗ್ರಿ ಸೆಲ್ಸಿಯಸ್ ನಿಂದ 42 ಡಿಗ್ರಿ ಸೆಲ್ಸಿಯಸ್ ವರೆಗಿನ ತಾಪಮಾನವನ್ನ ಅಳೆಯುವುದು ಅಂತಂದೈತೆ. ಅದಾದಂದ್ರೆ ಹೇಳಿಕೆ 2 ಏನೈತಂದ್ರ ವೈದ್ಯಕೀಯ ಪಾದರಸ ತಾಪಮಾಪಕವನ್ನು ಮಾನವ ದೇಹದ ತಾಪಮಾನವನ್ನ ಅಳೆಯಲು ಮಾತ್ರ ಉಪಯೋಗಿಸುತ್ತಾರೆ ಅಂತಂದೈತೆ. ಸೊ ಇವಾಗ ನಾವು ಡಿಸ್ಕಷನ್ ಮಾಡೋಣ ಒಂದೊಂದಾಗಿ ಯಾವ್ದು ಕರೆಕ್ಟ್ ಐತೆ ಏನೈತೆ ಅಂತಂದ ಹೇಳಿ. ಎಸ್, ಇಲ್ಲಿ ಫಸ್ಟ್ ಒಂದ್ ಏನ್ ಕೊಟ್ಟಿದಾರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾನೆ. 35 ಡಿಗ್ರಿಯಿಂದ ಹಿಡ್ಕೊಂಡು 42 ಡಿಗ್ರಿ ವರೆಗೂ ಅಷ್ಟೇ ಅಂತಂದ್ ಪರ್ಟಿಕ್ಯುಲರ್ ಆಗಿ. ಸೊ ಅಂದ್ರೆ ಇದು ಕರೆಕ್ಟ್ ಆಗೈತೆ. ಅದಾದ ನಂತರ ಇದನ್ನ ಮಾನವ ದೇಹದ ತಾಪಮಾನ ಅಳೆಯಕ್ ಮಾತ್ರ ಯೂಸ್ ಮಾಡ್ತಾರ, ಅದು ಕೂಡ ಏನಂತಂದ್ ಹೇಳಿದ್ರ ಕರೆಕ್ಟ್ ಆಗೈತೆ. ಇಲ್ಲಿ ಎರಡು ಹೇಳಿಕೆಗಳೇನಂತಂದ್ ಹೇಳಿದ್ರ ಕರೆಕ್ಟ್ ಇದಾವ. ಸೊ ಇಲ್ಲಿ ಆಪ್ಷನ್ ಏನಾಗತ್ತಂದ್ರೆ ಒಂದಾಗತ್ತ. ಆಮೇಲೆ ಹೇಳಿಕೆ 2 ಹೇಳಿಕೆ ಒಂದನ್ನ ಸರಿಯಾಗಿ ಸಮರ್ಥನೆ ಮಾಡುತ್ತೆ, ಓನ್ಲಿ ದೇಹದ ತಾಪವನ್ನ ಅಳತೆ ಮಾಡಕಂತಂದೇಳಿ. ಸೊ ಇದು ಕ್ಲಿಯರ್. ಈಗ ನೋಡ್ರಿ, ಪಾದರಸ ಅಂತಂದ್ ಹೇಳಿದ್ರೆ ನಾವು HG ಅಂತಂದ್ ಹೇಳ್ತೀವಿ, ಅದ್ರ ಕೆಮಿಕಲ್ ಫಾರ್ಮುಲಾ. ಇದು ರೂಮ್ ಟೆಂಪರೇಚರ್ ಒಳಗಡೆ ಯಾವ ರೂಪದಲ್ಲಿರುತ್ತ? ದ್ರವ ರೂಪದಲ್ಲಿರುತ್ತ. ಇದನ್ನ ನೆನ್ಪಿಟ್ಕೊಳ್ರಿ. ಇದೊಂದು ಲೋಹ ಅಂತಂದ್ ಹೇಳ್ತೀವಿ. ಇದೊಂದು ಲೋಹ. ಎಲ್ಲಾ ಲೋಹಗಳು ರೂಮ್ ಟೆಂಪರೇಚರ್ ಅಲ್ಲಿ ಸಾಲಿಡ್ ಆಗಿರ್ಬೇಕು. ಬಟ್ ಆದ್ರೆ ಒಂದೇ ಒಂದು ಲೋಹ ಏನಂತಂದ್ ಹೇಳಿದ್ರ ಯಾವ ರೂಪದಲ್ಲಿರುತ್ತ? ದ್ರವ ರೂಪದಲ್ಲಿರುತ್ತ. ಅದ ಏನಂತಂದ್ರ ಪಾದರಸ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಪಾಯಿಂಟ್. ಈ ಪಾದರಸವನ್ನ ಮತ್ತೆಲ್ಲಿ ಬಳಸ್ತೀವಿ ನೋಡ್ರಿ? ತಾಪಮಾಪಕ, ಥರ್ಮೋಮೀಟರ್ ಅಂತಂದ್ ಹೇಳಿದ್ವಲ್ಲ. ಸೊ ಥರ್ಮೋಮೀಟರ್ಸ್ ಗಳಲ್ಲಿ ಇದನ್ನ ಬಳಸ್ತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೊಂದಿಸಿ ಬರೆಯಿರಿ ಯಾವ ಜೋಡಿ ಸರಿಯಾಗಿವೆ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ABCD. ಚಿನ್ನವನ್ನ ಎದಕ್ ಯೂಸ್ ಮಾಡ್ತಾರ? ಆಭರಣಗಳನ್ನ ತಯಾರು ಮಾಡಕ್ಕೆ. ನೆಕ್ಸ್ಟ್ ತಾಮ್ರವನ್ನ ಎದಕ್ ಯೂಸ್ ಮಾಡ್ತಾರ? ಸೊ ನಾಣ್ಯಗಳ ತಯಾರಿಕೆಗೆ. ಮೊದ್ಲು, ಇವಾಗ್ಲೂ ಕೂಡ ನಾಣ್ಯಗಳನ್ನ ತಯಾರು ಮಾಡಕ್ ಯೂಸ್ ಮಾಡ್ತಾರ, ಮೊದ್ಲು ಯೂಸ್ ಮಾಡ್ತಾರೆ ಹಿಂದಿನ ಕಾಲದಲ್ಲಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೇನ್ ಮಾಡ್ತಾರ? ಪಾದರಸ ನೋಡ್ರಿ ಉಷ್ಣಮಾಪಕ, ಇಂಗಾಲ ನೋಡ್ರಿ ವಜ್ರ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಕಬ್ಬಿನ ವಿದ್ಯುತ್ ವಾಹಕ ತಂತಿಯನ್ನ ಯೂಸ್ ಮಾಡಕ್ಕೆ. ಇದ್ರಲ್ಲಿ ಯಾವ ಅನ್ವಯಗಳು? ಇಲ್ಲಿ ನಾವು ಆಪ್ಷನ್ಸ್ ಗಳನ್ನ ನೋಡೋಣ. ಸರ್ ಇದು ಕರೆಕ್ಟ್ ಆಗೈತ್ರಿ, ಇದು ಕರೆಕ್ಟ್ ಆಗೈತೆ. ಆಮೇಲೆ ಆಪ್ಷನ್ ಸಿ ನು ಕೂಡ ಕರೆಕ್ಟ್ ಆಗೈತೆ. ಅದಾದ ನಂತರ ಆಪ್ಷನ್ ಇ ರಾಂಗ್ ಐತೆ. ಕಬ್ಬಿಣವನ್ನ ವಿದ್ಯುತ್ ವಾಹಕ ತಂತಿಗಳಾಗಿ ಯೂಸ್ ಮಾಡಂಗಿಲ್ಲ, ಅಲ್ಯೂಮಿನಿಯಂ ಅನ್ನ ಯೂಸ್ ಮಾಡ್ತಾರ. ಜಾಸ್ತಿ ಏನಂದ್ರೆ ಅಲ್ಯೂಮಿನಿಯಂ ಯೂಸ್ ಮಾಡ್ತಾರ. ಅಂದ್ರೆ ಇ ರಾಂಗ್ ಐತೆ. ಇ ರಾಂಗ್ ಐತೆ ಅಂತಂದ್ ಹೇಳಿದ್ರೆ ಆಪ್ಷನ್ ಡಿ ಹೋಯ್ತು. ಆಮೇಲೆ ಆಪ್ಷನ್ 1 ಕೂಡ ಹೋಯ್ತು. ABC ಮಾತ್ರ ಸರಿ ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ABD ಮಾತ್ರ ಸರಿ ಅಂತಂದೈತೆ. ಈ ಎರಡು ಆಪ್ಷನ್ಸ್ ಗಳಲ್ಲಿ ಯಾವ್ದು ಕರೆಕ್ಟ್? ಈಗ ನೋಡ್ರಿ, ಇಂಗಾಲ ಮತ್ತು ವಜ್ರ ಅಂತಂದೇಳಿ. ಇಂಗಾಲ ಏನಂತಂದ್ ಹೇಳಿದ್ರೆ ಈ ಕಾರ್ಬನ್ ಇರುತ್ತ, ಕಾರ್ಬನ್ ಬಹುರೂಪ ಏನಂತಂದ್ ಹೇಳಿದ್ರ ನಾವು ವಜ್ರ ಅಂತ ಕರಿತೀವಿ. ಇದ್ರ ಮೇಲೆ, ಇಂಗಾಲದ ಮೇಲೆ ನಾವು ಹೈ ಟೆಂಪರೇಚರ್, ಹೈ ಪ್ರೆಷರ್ ಹಾಕಿದ್ವಿ ಅಂತಂದ್ ಹೇಳಿದ್ರ ಈ ಇಂಗಾಲ ಇದ್ದದ್ ಏನಾಗತ್ತಂದ್ರ ವಜ್ರ ಆಗಿ ಕನ್ವರ್ಟ್ ಆಗತ್ತ. ಸೊ ಇದು ಕೂಡ 100% ಕರೆಕ್ಟ್ ಆಗೈತೆ. ಸೊ ಇವನ್ ಇದು ಕೂಡ ಕರೆಕ್ಟ್ ಆಗೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇವು ಮೇಲ್ಗಡೆ ಎರಡು ಕರೆಕ್ಟ್ ಇದಾವ. ಈಗ 4 ಆಪ್ಷನ್ ABC ಮಾತ್ರ, ABD ಮಾತ್ರ ಅಂತಂದೈತೆ. ಇವಾಗ ನಾವು ಯಾವ್ದನ್ನ ನಾವು ಆನ್ಸರ್ ನ ಕರೆಕ್ಟ್ ಹಾಕ್ಬೇಕು? ಸರ್ ನೋಡ್ರಿ, ಇವಾಗ ಇದು 100% ಐತ್ರಿ. ಆಮೇಲೆ ಇದು ಕೂಡ 100% ಐತೆ. ಸೊ ಇದ್ರಲ್ಲಿ ಯಾವ್ದಾದ್ರು ಇದು ಎರಡು ಕರೆಕ್ಟ್ ಆಗ್ತಾವ. ಸೊ ಅದು ಗ್ರೇಸ್ ಮಾರ್ಕ್ಸ್ ಅಂತಂದ್ ಬಂದೈತೆ ಎಕ್ಸಾಮ್ ಅಲ್ಲಿ, ನೋಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನವುಗಳ ಯಾವ ಸಂಯುಕ್ತವಿನಲ್ಲಿ ಮ್ಯಾಗ್ನೇಷಿಯಂ ಧಾತುವು ಇರುತ್ತದೆ ಅಂತಂದೇಳಿ. ಮ್ಯಾಗ್ನೇಷಿಯಂ ಇರಬೇಕು. ಸೊ ಯಾವ್ದ್ರಲ್ಲಿ ಮ್ಯಾಗ್ನೇಷಿಯಂ ಇರುತ್ತೆ ನೋಡ್ರಿ? ನಮ್ಗೆ ಎಲ್ರಿಗೂ ಗೊತ್ತೈತಿ ಕ್ಲೋರೋಫಿಲ್. ಕ್ಲೋರೋಫಿಲ್ ಒಳಗಡೆ ಮ್ಯಾಗ್ನೇಷಿಯಂ ಇರುತ್ತೆ. ಈಗ ನಾವು ಎಲೆಯನ್ನ ತಗೊಂಡ್ವಿ ಅಂತಂದ್ ಹೇಳಿದ್ರ ಈ ಎಲೆ ಒಳಗಡೆ ಅಡುಗೆ ಮನೆ ಯಾವ್ದಂದ್ರ ಕ್ಲೋರೋಫಿಲ್ ಅಂತಂದ್ ಹೇಳ್ತೀವಿ. ಈ ಕ್ಲೋರೋಫಿಲ್ ಒಳಗಡೆ ಕ್ಲೋರೋಫ್ಲಾಸ್ಟ್ ಅಂತಂದ್ ಹಿಂಗೆಲ್ಲ ಬರುತ್ತಲ್ಲ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಂದ್ರ ಪತ್ರ ಹರಿತ್ತು. ಸೊ ಎಸ್, ಅದ್ರೊಳಗಡೆ ಏನಿರುತ್ತಂದ್ರ ಮ್ಯಾಗ್ನೇಷಿಯಂ ಎಲಿಮೆಂಟ್ ಕಂಡು ಬರುತ್ತೆ. ಇದು ಒಂದು ಕರೆಕ್ಟ್. ಅದಾದ ನಂತರ ನೆಕ್ಸ್ಟ್ ಯಾವ್ದು ನೋಡ್ರಿ? ಎಸ್, ಅದಾದ ನಂತರ ನಮ್ಗೆ ಗೊತ್ತೈತಿ ಹಿಮೋಗ್ಲೋಬಿನ್. ಸರ್ ಇವಾಗ ರೆಡ್ ಬ್ಲಡ್ ಸೆಲ್ಸ್ ಒಳಗಡೆ, RBC ಒಳಗಡೆ ಏನಿರತ್ರಿ? HB ಇರತ್ರಿ, ಹಿಮೋಗ್ಲೋಬಿನ್ ಇರುತ್ತೆ. ಈ ಹಿಮೋಗ್ಲೋಬಿನ್ ಕೆಂಪಾಗಿ ಕಾಣಿಸ್ಬೇಕಂದ್ರ ಅದ್ರೊಳಗಡೆ ಏನಿರ್ಬೇಕ್ರಿ? ಐರನ್ ಇರ್ಬೇಕ್ರಿ. ಅಂದ್ರ ಆಪ್ಷನ್ ಬಿ ಬರಂಗಿಲ್ರಿ. ನಮ್ಗೆ ಇದು ಜನರಲ್ ಆಗಿ ಗೊತ್ತೈತ್ರಿ. ಆಪ್ಷನ್ ಬಿ ಬರಂಗಿಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಬಿ ಐತಿ, ಇದು ಬರಂಗಿಲ್ಲ. ಇದ್ರೊಳಗಡೆ ಆಪ್ಷನ್ ಒಳಗಡೆ ಬಿ ಐತಿ, ಇದು ಬರಂಗಿಲ್ಲ. ಇದ್ರೊಳಗಡೆ ಆಪ್ಷನ್ ಒಳಗಡೆ ಬಿ ಐತಿ, ಇದು ಬರಂಗಿಲ್ಲ. ಅಂದ್ರ ಈ 3 ಆಪ್ಷನ್ ಹೋದು, ಎ ಮಾತ್ರ ಸರಿ. ನೀವು ಕಣ್ ಮುಚ್ಕೊಂಡ್ ಹಾಕ್ಬೇಕು. ಈ ತರ ನೀವು ಎಲಿಮಿನೇಷನ್ ಮಾಡ್ಬೇಕು. ಕ್ಲೋರೋಫಿಲ್ ಒಳಗಡೆ ಮಾತ್ರ ಮ್ಯಾಗ್ನೇಷಿಯಂ ಕಂಡು ಬರುತ್ತೆ, ಹಿಮೋಗ್ಲೋಬಿನ್ ಒಳಗಡೆ ಐರನ್ ಕಂಡು ಬರುತ್ತೆ. ನಮ್ಗೆ ಉಳಿದಿದ್ದು ಎರಡು ಗೊತ್ತೇ ಇಲ್ಲ, ಏನ್ ಅನ್ನೋದ ಗೊತ್ತಿಲ್ಲ ನಮಗೆ. ಅಂದ್ರೂ ಕೂಡ ನಾವು ಆನ್ಸರ್ ನ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ಮಾಡ್ತೀವಿ. ಅದಾದ ನಂತರ ವಿಟಾಮಿನ್ B12 ಒಳಗಡೆ ಏನ್ ಕಂಡು ಬರುತ್ತೆ ಅಂದ್ರೆ ಕೋಬಾಲ್ಟ್ ಕಂಡು ಬರುತ್ತೆ. ವಿಟಾಮಿನ್ B12 ಒಳಗಡೆ ಏನ್ ಕಂಡು ಬರುತ್ತೆ? ಕೋಬಾಲ್ಟ್ ಅನ್ನೋದು ಕಂಡು ಬರುತ್ತೆ. ಅದಾದ ನಂತರ ವಿಟಾಮಿನ್ C ಅನ್ನ ನಾವು
ಅದ್ರಲ್ಲಿ ಏನ್ ಕಂಡು ಬರಂಗಿಲ್ಲ, ಅಸ್ಕಾರ್ಬಿಕ್ ಅಸಿಡ್ ಅಂತ ಕರೀತಾರೆ. ಅದ್ರೊಳಗಡೆ ಅಸಿಡ್ ಕಂಡು ಬರುತ್ತಾ, ಅಸ್ಕಾರ್ಬಿಕ್ ಅಸಿಡ್ ಅಂತ ಹೇಳ್ತೀವಿ. ವಿಟಮಿನ್ ಸಿ ಕಡಿಮೆ ಆಯ್ತಂತಂದ್ರೆ ಸ್ಕರ್ವಿ ಅನ್ನೋ ಒಂದು ರೋಗ ಬರುತ್ತೆ. ಯಾವ ರೋಗ ಬರುತ್ತೆ? ಸ್ಕರ್ವಿ ಅನ್ನೋದು. ಆಮೇಲೆ ವಿಟಮಿನ್ ಬಿ12 ಕಡಿಮೆ ಆದ್ರೆ ಯಾವ ರೋಗ ಬರುತ್ತೆ ಅನ್ನೋದನ್ನ ನೀವು ನನಗ ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹಾಕ್ಬೇಕು. ಪಾಯಿಂಟ್ ಕ್ಲಿಯರ್? ಎಸ್. ಅದಾದ ನಂತರ ಐರನ್ ರಕ್ತದೊಳಗಡೆ ಇತ್ತು, ಅದನ್ನ RBC ಅಂತಂದ ಹೇಳಿದ್ರೆ, ರೆಡ್ ಬ್ಲಡ್ ಅಂತಂದ ಹೇಳಿದ್ರಿ. ಅದಾದ ನಂತರ ಮಣ್ಣಿನಲ್ಲಿ ಇತ್ತು ಅಂತಂದ ಹೇಳಿದ್ರೆ ಅದನ್ನ ನಾವು ರೆಡ್ ಸೆಲ್ ಅಂತಂದ, ರೆಡ್ ಸಾಯಿಲ್ ಅಂತಂದ ಹೇಳ್ತೀವಿ. ಆಮೇಲೆ ಗ್ರಹದೊಳಗಡೆ ಇತ್ತು ಅಂತಂದ ಹೇಳಿದ್ರೆ ಅದನ್ನ ನಾವು ಮಂಗಳ ಗ್ರಹ ಅಂತಂದ ಕರಿತೀವಿ. ಅಂದ್ರೆ ಎಲ್ಲಾ ಕಡೆ ಕೆಂಪಾಗಿ ಏನೇನ್ ಕಾಣಿಸುತ್ತಾ ಅಲ್ಲೆಲ್ಲ ಐರನ್ ಇರುತ್ತೆ ಅಂತಂದ ಹೇಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹೆಚ್ಚಿನ ಪ್ರಮಾಣದ ಎಥನಾಲ್ ಅಂತಂದ ಹೇಳಿದ್ರೆ ಎಲ್ರಿಗೂ ಇಷ್ಟ ಆಗಿರುವಂತದ್ದ ಆಲ್ಕೋಹಾಲ್ ಅಂತಂದ ಹೇಳ್ತೀವಿ. ಆಲ್ಕೋಹಾಲ್, ನೀವು ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅನ್ನ ಸೇವಿಸಿದಾಗ ಇದು ಚಯಾಪಚಯ ಕ್ರಿಯೆಗಳನ್ನ ನಿಧಾನಗೊಳಿಸುತ್ತ ಮತ್ತು ಕೇಂದ್ರ ನರಮಂಡಲ ವ್ಯವಸ್ಥೆಯ ಮೇಲೆ ದುರ್ಬಲತೆಗೆ ಕಾರಣವಾಗುತ್ತೆ. ಇದರ ಫಲಿತಾಂಶವಾಗಿ ಡ್ಯಾಶ್ ಡ್ಯಾಶ್ ಉಂಟಾಗತ್ತ ಅಂತಂದ ಹೇಳಿದಾರೆ. ಏನೇನ್ ಉಂಟಾಗತ್ತ ಇಲ್ಲಿ ಸರ್? ನೋಡ್ರಿ, ಫಸ್ಟ್ ಉತ್ತಮ ಆರೋಗ್ಯ ಮತ್ತು ಮನಸ್ಸ ಶಾಂತಿಗೆ ಯೂಸ್ ಆಗತ್ತೆ. ಆಲ್ಕೋಹಾಲ್ ಕುಡಿದ್ರೆ ಉತ್ತಮ ಆರೋಗ್ಯ ಸಿಗತ್ತೇನ? ಸಿಗಂಗಿಲ್ಲ. ಅಂದ್ರೆ ಆಪ್ಷನ್ ಸಿ ಬರಂಗಿಲ್ಲ. ನನ್ಗೆ ಇದು ಒಂದೇ ಗೊತ್ತೈತ್ರಿ. ಈಗ ಮೊದಲು ಆಪ್ಷನ್ ಸಿ ಎಲ್ಲೆಲ್ಲ ಐತ್ ನೋಡ್ರಿ. ಆಪ್ಷನ್ ಸಿ ಇದ್ರೊಳಗಡೆ ಬಿ ಒಳಗಡೆ ಐತೆ, ಇದು ಆಪ್ಷನ್ ಆಗಂಗಿಲ್ಲ. ಅದಾದ ನಂತರ ಇದು ಕೂಡ ಲಾಸ್ಟ್ ಆಪ್ಷನ್ ಐತಲ್ರಿ, ಅದು ಆಗಂಗಿಲ್ಲ. ಅಂದ್ರೆ ಈ ಎರಡರೊಳಗಡೆ ಆನ್ಸರ್ ಬರ್ಬೇಕು ಇವಾಗ. ಎಸ್, ಕರೆಕ್ಟ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹೊಂದಾಣಿಕೆಯ ಕೊರತೆ ಆಗತ್ತ, ನಮ್ಮದ್ ಬ್ಯಾಲೆನ್ಸ್ ತಪ್ಪತ್ತ. ಕರೆಕ್ಟ್ ಐತೆ. ಮಾನಸಿಕ ಗೊಂದಲ, ನಾವ್ ಏನ್ ಮಾಡಕತ್ತೇವ್ ನಮಗ ಗೊತ್ತಿರಂಗಿಲ್ಲ, ಮಾನಸಿಕ ಗೊಂದಲ ಉಂಟಾಗತ್ತೆ ಆಲ್ಕೋಹಾಲ್ ಕುಡಿದ್ರಿಂದ. ಕರೆಕ್ಟ್, AB ಕರೆಕ್ಟ್ ಐತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ ಮಂಪರು, ಅದಾದ ನಂತರ ಸಾಮಾನ್ಯ ಪ್ರತಿಬಂಧಿಸುವಿಕೆ ಕಡಿಮೆಯಾಗುವುದು ಅಂತಂದೇಳಿ. ಸೊ ಎಸ್, ಇದು ಕೂಡ, ಇವೆರಡು ಕೂಡ ಕರೆಕ್ಟ್ ಅದಾವ. ಅಂದ್ರೆ ಆಪ್ಷನ್ 3 ಏನಂತಂದ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತ. ಇದನ್ನ ನೆನ್ಪಿಟ್ಕೋಬೇಕು, ಆಲ್ಕೋಹಾಲ್ ಕುಡ್ದಾಗ ಏನೇನ್ ಪ್ರಾಬ್ಲಮ್ಸ್ ಗಳು ಆಗ್ತಾವ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಸಂಬಂಧಿಸಿದ್ದು ಆರ್ಟಿಕಲ್ 124 ಏನ್ ಹೇಳುತ್ತೆ ಅಂದ್ರೆ ನಮ್ಮ ದೇಶಕ್ಕೊಂದು ಸುಪ್ರೀಂ ಕೋರ್ಟ್ ಬೇಕು ಅಂತಂದ ಹೇಳುತ್ತೆ. ಕರೆಕ್ಟ್. ಅದಾದ ನಂತರ ಫಸ್ಟ್ ಟೈಮ್ 1774 ಒಳಗಡೆ ಸುಪ್ರೀಂ ಕೋರ್ಟ್ ರಚನೆ ಆಗತ್ತ. ಎಲ್ಲಿ? ಕಲ್ಕತ್ತಾದೊಳಗಡೆ. ಅದ್ರದ್ದು ಫಸ್ಟ್ CJ ಯಾರು ಇರ್ತಾರೆ? ಚೀಫ್ ಜಸ್ಟಿಸ್ ಎಲಿಜಾ ಇಂಪೆ ಅಂತಂದ ಹೇಳ್ತೀವಿ. ಯಾರು? ಎಲಿಜಾ ಇಂಪೆ. ಇಷ್ಟು ನಿಮಗ್ ಬೇಸಿಕ್ ಆಗಿ ನೆನಪಿರ್ಲಿ. ಆಮೇಲೆ ಇವಾಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಯಾರಿದಾರ ಅಂತ ಕಮೆಂಟ್ ಹಾಕ್ರಿ, ಅದ್ರ ಬಗ್ಗೆ ನೋಡೋಣ. ಈಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿದ್ದು ಕ್ವಶನ್ ಏನೈತೆ, ಚಂಪಕಂ ದೂರೈ ರಾಜನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಇವೇನಂತಂತ ಹೇಳಿದ್ರೆ ಇವು ಕೇಸ್ಗಳು. ಆ ಕೇಸ್ಗಳಿಂದ ಏನೇನ್ ಬದಲಾಯ್ತು ಅನ್ನೋದನ್ನ ಇಲ್ಲಿ ನಾವು ಹೇಳ್ಬೇಕು. ನೆಕ್ಸ್ಟ್ ಗೋಲಕ್ನಾಥ್ ಕೇಸ್ ಐತೆ, ಆಮೇಲೆ ಕೇಶವಾನಂದ ಭಾರತಿ ಕೇಸ್ ಐತೆ, ಆಮೇಲೆ SR ಬೊಮ್ಮಾಯಿ ಕೇಸ್ ಅದಾವ. ಇವೆಲ್ಲಾನು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. UPSC ಆಗಿರ್ಬೋದು, KAS, PSI, PC, FDA, SD ಯಾವ ಬೇಕಾದ ಎಕ್ಸಾಮ್ಸ್ ಗಳಿಗೆ ಇವು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್. ಎಸ್, ಇಲ್ಲಿ ಏನ್ ಕೊಟ್ಟಾರಲ್ಲ ಇವೆಲ್ಲ ರಾಂಗ್ ಇದಾವ. ಈಗ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡ್ರಿ. ಚಂಪಕ ದೊರೈ ರಾಜನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಅನ್ನೋದು ಕೇಸ್ ಐತಲ್ಲ, ಇದು ಯಾವ್ದಕ್ ಸಂಬಂಧಪಟ್ಟೈತೆ ಅಂತಂದ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ ಗಳು ಮತ್ತು ಮೀಸಲಾತಿಗೆ ಸಂಬಂಧಪಟ್ಟೈತೆ ಕೇಸ್. ಎಸ್. ಅದಾದ ನಂತರ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಕೇಸ್ ಏನೈತಲ್ಲ, ಅದು ಹೆಬಿಯಸ್ ಕಾರ್ಪಸ್ ಗಲ್ಲ. ಇದು ಕೂಡ ಏನಂತಂದ ಹೇಳಿದ್ರ ಸಂಸತ್ತು ಫಂಡಮೆಂಟಲ್ ರೈಟ್ಸ್ ಗಳನ್ನ ತಿದ್ದುಪಡಿ ಮಾಡಂಗಿಲ್ಲ ಅಂತಂದೇಳಿ. ಫಂಡಮೆಂಟಲ್ ರೈಟ್ಸ್ ಗಳನ್ನ ತಿದ್ದುಪಡಿ ಮಾಡುವಂತ ಹಕ್ಕು ಸಂಸತ್ತಿಗಿಲ್ಲ ಅಂತಂದೇಳಿ, ಸಂಸತ್ ಮಾಡಂಗಿಲ್ಲ ಅಂತಂದೇಳಿ ಹೇಳುತ್ತ. ಏನು? ತಿದ್ದುಪಡಿ ಮಾಡಂಗಿಲ್ಲ ಅಂತಂದೇಳಿ. ಯಾವ ಕೇಸು? ಗೋಲಕ್ನಾಥ್ ಕೇಸು. ಅದಾದ ನಂತರ ಕೇಶವಾನಂದ ಭಾರತಿ ಕೇಸ್ ಏನಂತಂದ ಹೇಳಿದ್ರೆ, ನೀವು ಫಂಡಮೆಂಟಲ್ ರೈಟ್ಸ್ ಗಳನ್ನ, ಅದಾದ ನಂತರ ಬೇಸಿಕ್ ಸ್ಟ್ರಕ್ಚರ್ ಐತಲ್ಲ, ಪೀಠಿಕೆಯನ್ನ ತಿದ್ದುಪಡಿ ಮಾಡಬಹುದು, ಅದಾದ್ರ ಬೇಸಿಕ್ ಸ್ಟ್ರಕ್ಚರ್ ಅಫೆಕ್ಟ್ ಆಗಂಗಿಲ್ಲ ಅಂತಂದ ಹೇಳುತ್ತೆ. ಕೇಶವಾನಂದ ಭಾರತಿ ಕೇಸು, ನೀವು ಸಂವಿಧಾನದ ಪೀಠಿಕೆಯನ್ನ ತಿದ್ದುಪಡಿ ಮಾಡಬಹುದು, ಅದರ ಬೇಸಿಕ್ ಸ್ಟ್ರಕ್ಚರ್ ಅಫೆಕ್ಟ್ ಆಗ್ಬಾರ್ದು ಅಂತಂದ ಹೇಳುತ್ತೆ. ನೆಕ್ಸ್ಟ್ SR ಬೊಮ್ಮಾಯಿ ಕೇಸ್ ನಮ್ ಕರ್ನಾಟಕದ ಏನಂತಂದ ಹೇಳಿದ್ರೆ, ಇವ್ರು CM ಇದ್ದಾಗ ಸಡನ್ ಆಗಿ ಆರ್ಟಿಕಲ್ 356 ಹೇರ್ ಬಿಡ್ತಾರ, ಗವರ್ನರು ಮತ್ತು ರಾಷ್ಟ್ರಪತಿ ಸೇರಿ. ಸೊ ಅದ್ರ ಮೇಲೆ ಕೇಸ್ ನಡೀತಾ. ಆರ್ಟಿಕಲ್ 356 ಇದನ್ನ ಹೆಂಗ್ ಬೇಕಾದಂಗ್ ಬಳಸಂಗಿಲ್ಲ, ಪ್ರಾಪರ್ ಆಗಿ ಬಳಸಬೇಕು ಅಂತಂದೇಳಿ. ಹೆಂಗ್ ಬಳಸ್ತಾರೆ ಇವಾಗ? 356 ಆಡಳಿತದ ಯಂತ್ರ ಪ್ರಾಪರ್ ಆಗಿ, ಕ್ಯಾಬಿನೆಟ್ ಎಲ್ಲ ಅದ್ರ ರಚನೆ ಆಗ್ಲಿಲ್ಲ, CM ಕರೆಕ್ಟ್ ಆಗಿ ಇದು ಸ್ಥಾನ ಪ್ರಾಪರ್ ಇರ್ಲಿಲ್ಲ ಅಂತಂದ ಹೇಳಿದ್ರೆ, ಅವಾಗ ಗವರ್ನರ್ ಅವರ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ ಅಂದ್ರೆ ಆರ್ಟಿಕಲ್ 356 ಮುಖಾಂತರ ಆಯಾ ರಾಜ್ಯದಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಹೇರ್ತಾರ. ಇದು SR ಬೊಮ್ಮಾಯಿ ಕೇಸ್ ಆಗತ್ತೆ. ಪಾಯಿಂಟ್ ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ತುಂಬಾ ದೂರ ಹೋಯ್ತಾ? ಎಸ್.
ತತ್ವಗಳದ ಯಾವ ಈ ಹೇಳಿಕೆಗಳನ್ನ ಪರಿಗಣಿಸ್ಬೇಕು, ಈ ಹೇಳಿಕೆಯಲ್ಲಿ ಯಾವ್ದು ಸರಿಯಾಗೈತಿ ಅಂತ ಕ್ವಶನ್ ಕೇಳಿದಾರ. ತತ್ವಗಳ ಆಧಾರದ ಮೇಲೆ ವಿಶ್ವವು ಬಂಡವಾಳಶಾಹಿ ಬ್ಲಾಕ್ ಮತ್ತು ಕಮ್ಯುನಿಸ್ಟ್ ಬ್ಲಾಕ್ ಎಂದು ಎರಡು ಬ್ಲಾಕ್ಗಳಾಗಿ ವಿಭಜನೆ ಆಗಿದ್ದು ಇದು ಶೀತಲ ಸಮರಕ್ಕೆ ಕಾರಣವಾಯಿತು ಅಂತಂದೇಳಿ. ಅದಾದ ನಂತರ ಭಾರತವು ಯಾವುದೇ ಬ್ಲಾಕ್ ಅನ್ನು ಸೇರಲು ನಿರಾಕರಿಸಿ ಆಲಿಪ್ತ ನೀತಿಯನ್ನ ಅನುಸರಿಸಿತು ಅಂತಂದೇಳಿ. ಈಗ 1914ರಿಂದ ಹಿಡ್ಕೊಂಡು 1918ರವರೆಗೂ ಸೊ ಒಂದನೇ ಏನ್ ಮಹಾಯುದ್ಧ ನಡೆಯುತ್ತ, ಅದಕ್ಕೊಂದ್ ಕೆಲವೊಂದು ಕಾರಣಗಳಿರ್ತಾವ, ಅದನ್ನ ಬಿಟ್ಬಿಡ್ರಿ. ಅದಾದ ನಂತರ 1939ರಿಂದ ಹಿಡ್ಕೊಂಡು 1945ರವರೆಗೂ ಎರಡನೇ ಮಹಾಯುದ್ಧ ನಡೆಯುತ್ತ. ರೀಸನ್ ಜರ್ಮನಿ ಇದ್ದದ್ದು ಪೋಲ್ಯಾಂಡ್ ಮೇಲೆ ದಾಳಿ ಮಾಡುತ್ತ. ಅವಾಗ ಜರ್ಮನಿ ಕೂಟದ ಬನ ಇರತ್ತಲ್ಲ, ಜರ್ಮನಿ ಜಪಾನ್ ಅವ್ರದ್ದು ಒಕ್ಕೂಟ ಇರತ್ತಲ್ಲ, ಅದಕ್ಕೆ ಸೋಲಾಗತ್ತ, ಉಳಿದವರೆಲ್ಲ ಗೆದ್ದು ಬಿಡ್ತಾರ. ಈ ರೀಸನ್ ಇಂದ ನೆಕ್ಸ್ಟ್ ಏನಾಗತ್ತ ಅಂತಂದ ಹೇಳಿದ್ರೆ USA ಆಮೇಲೆ ರಷ್ಯಾ USSR ಅಂತಂದ ಹೇಳ್ತೀವಿ, ಈ ಎರಡೂ ದೇಶಗಳ ನಡುವೆ ಒಂದು ಶೀತಲ ಸಮರ ಉಂಟಾಗತ್ತ. ಅವಾಗ ಇದನ್ನ ಒಂದು ಗುಂಪು, ಅದಾದ ಇದನ್ನ ಸಪೋರ್ಟ್ ಮಾಡೋದು ಒಂದು ಗುಂಪು. ಅದನ್ನ ಹೇಳ್ತಾರ ಬಂಡವಾಳಶಾಹಿ ಬ್ಲಾಕ್ ಒಂದು, USA ಅದು, ಕಮ್ಯುನಿಸ್ಟ್ ಬ್ಲಾಕ್ ಒಂದು, USSR ಅದು. ಎರಡು ಬ್ಲಾಕ್ ಗಳಾಗಿ ವಿಭಜನೆ ಆಗತ್ತ. ಬಟ್ ಆದ್ರೆ ನೆಕ್ಸ್ಟ್ ಇದು ಕರೆಕ್ಟ್ ಆಗೈತೆ, ಭಾರತವು ಯಾವುದೇ ಬ್ಲಾಕ್ ಅನ್ನ ಸೇರ್ಲಿಲ್ಲ, ಇದನ್ನೂ ಸೇರ್ಲಿಲ್ಲ. ಜವಾಹರ್ಲಾಲ್ ನೆಹರು ಇದ್ದಾಗ ಇದನ್ನೂ ಸೇರ್ಲಿಲ್ಲ. ಅವ್ರದೊಂದು ಹೊಸದೊಂದು ನೀತಿಯನ್ನ ತಗೊಂಡ್ ಬರ್ತಾರ, ಆಲಿಪ್ತ ನೀತಿ ಅಂತಂದೇಳಿ. ನಾವು ಯಾವುದೇ ಬ್ಲಾಕ್ ಅನ್ನ ಸೇರಂಗಿಲ್ಲ, ನಾವು ತಟಸ್ಥವಾಗಿರ್ತೀವಿ ಅಂತಂದೇಳಿ. ಅದನ್ನ ಆಲಿಪ್ತ ನೀತಿ ಅಂತಂದ ಹೇಳ್ತೀವಿ. ಆಪ್ಷನ್ 1 ಕರೆಕ್ಟ್ ಆಗತ್ತೆ. A ಮತ್ತು R ಎರಡು ಸರಿ. ಸೊ ಅಸರ್ಟೇಷನ್ ಗೆ ಪ್ರಾಪರ್ ಆಗಿರೋ ರೀಸನ್ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಲಿಸಾ ಟೆಸ್ಟ್ ಎದಕ್ ಮಾಡ್ತಾರೆ? ಈ ಪಟ್ಟಿಯಲ್ಲಿ ಹೊಂದಿಸಿ ಬರೆಯಿರಿ ಅಂತಂದೈತೆ. ಎಲಿಸಾ ಟೆಸ್ಟ್ ಅನ್ನ ಎದಕ್ ಮಾಡ್ತಾರೆ? ಎಲಿಸಾ ಟೆಸ್ಟ್ ಅನ್ನ HIV ಮಾಡಕ್ ಯೂಸ್ ಮಾಡ್ತಾರೆ. ನಮ್ಗೆ ಇದು ಒಂದ ಗೊತ್ತೈತ್ರಿ, ಎಲಿಸಾ ಟೆಸ್ಟ್ ಒಂದ ನನಗೆ HIV ಅನ್ನೋದು ಗೊತ್ತೈತ್ರಿ. ಇದ್ರ ಪ್ರಕಾರ ನಾನೇನ್ ಮಾಡ್ತೀನಿ ಅಂತಂದ ಹೇಳಿದ್ರೆ, ಇವಾಗ ಎಲಿಮಿನೇಷನ್ ಮಾಡೋಣ. ಏನಂತಂದ್ ಹೇಳಿದ್ರೆ 2 ಅಂತಂದೈತೆ. A 2 ಹೊಂದಾಣಿಕೆ ಆಗೈತೆ, A 1 ಐತೆ, ಈ ಆಪ್ಷನ್ ಬರಂಗಿಲ್ಲ. A 4 ಐತೆ, ಇದು ಆಪ್ಷನ್ ಬರಂಗಿಲ್ಲ. ಇವಾಗ ಈ 2 ಆಪ್ಷನ್ಸ್ ಗಳು ಇದಾವ, ಈ ಎರಡರಲ್ಲಿ ಯಾವ್ದಾದ್ರು ಒಂದ್ ಕರೆಕ್ಟ್ ಆಗ್ಬೇಕು. ಇವಾಗ ಚೆಕ್ ಮಾಡ್ರಿ. ನೆಕ್ಸ್ಟ್ B1 ಐತೆ, B3 ಐತೆ. B1ಗೂ ಬರ್ಬೋದು ಅಥವಾ B3ಗೂ ಬರ್ಬೋದು ಅಂತಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, C4 ಅಂತಂದೈತೆ. ಎರಡೂ ಕಡೆ C4 ಐತೆ ಅಂತಂದ ಹೇಳಿದ್ರೆ ನೆನ್ಪಿಟ್ಕೊಡ್ರಿ, ಬಯೋಪ್ಸಿ ಅನ್ನೋದ್ ಏನಂತಂದ ಹೇಳಿದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಬರುತ್ತೆ. ಬಯೋಪ್ಸಿ ಅದಕ್ ಬರುತ್ತ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಬರುತ್ತ. ಈಗ ನಾವು ಚೆಕ್ ಮಾಡ್ಕೋಬೇಕು, RT-PCR ಅಂತಂದೈತೆ. RT-PCR ಎದಕ್ ಯೂಸ್ ಮಾಡ್ತಾರ? ಈಗ ರೀಸೆಂಟ್ ಆಗಿ ಬಂದೈತೆ ಅದು. RT-PCR ಎದಕ್ಕಂತಂದ ಹೇಳಿದ್ರೆ ಕೋವಿಡ್ ಗೆ ಬರುತ್ತೆ. RT-PCR ಎದಕ್ ಬರತ್ತ ಅಂತಂದ ಹೇಳಿದ್ರೆ ಕೋವಿಡ್ ಗೆ ಬರುತ್ತ. D1 ಅಂತಂದ ಹೇಳಿದ್ರೆ ಆಪ್ಷನ್ C ಕರೆಕ್ಟ್ ಆಗತ್ತ. ಇದು ನೋಡ್ರಿ, ವೈಡಲ್ ಪರೀಕ್ಷೆ ಎದಕ್ ಬರುತ್ತೆ? ಟೈಫಾಯ್ಡ್ ಗೆ. ವೈಡಲ್ ಪರೀಕ್ಷೆ ಎದಕ್ ಬರುತ್ತೆ? ಟೈಫಾಯ್ಡ್ ಗೆ ಬರುತ್ತೆ. ನೆನ್ಪಿಟ್ಕೊಳ್ರಿ, ಟೈಫಾಯ್ಡ್ ಬರ್ಬೇಕಂದ್ರ ರೀಸನ್ ಏನಂದ್ರ ಸಾಲ್ಮೋನೆಲ್ಲಾ ಟೈಫಿ ಅಂತಂದ ಹೇಳಿ ಒಂದು ಬ್ಯಾಕ್ಟೀರಿಯಾ, ಸಾಲ್ಮೋನೆಲ್ಲಾ ಟೈಫಿ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ನಮ್ಗ ಈ ರೋಗ ಬರುತ್ತೆ. ಅದು ನೀರಿನಲ್ಲಿ ಇದರಲ್ಲಿ ಇರುತ್ತೆ. ಸೊ ನಮಗ್ ಟೈಫಾಯ್ಡ್ ಬರುತ್ತೆ. ಎಲಿಸಾ ಟೆಸ್ಟ್ ಅದಕ್ಕೂ HIV ಗೆ, ವೈಡಲ್ ಟೆಸ್ಟ್ ಟೈಫಾಯ್ಡ್ ಗೆ, ಬಯೋಪ್ಸಿ ಟೆಸ್ಟ್ ಕ್ಯಾನ್ಸರ್ ಗೆ, RT-PCR ಕೋವಿಡ್ ಪತ್ತೆ ಹಚ್ಚೋಕೆ. ಸೊ ಈ ರೀತಿಯಾಗಿ ನಾವು ಚೆಕ್ ಮಾಡ್ಕೋಬೇಕು. ಈಗ ನಾವು ಇವಾಗ ಕಲಿತಾ ಇದೀವಲ್ಲ, ನಮ್ಗೆ ಸಡನ್ ಆಗಿ ಎಲ್ಲಾನು ಎಲಿಮಿನೇಷನ್ ಮಾಡ್ಕೊಂತ ಹೋಗಂಗಿಲ್ಲ. ಒಂದೊಂದ್ ಸ್ಟೆಪ್ ಆಗಿ ನಾವ್ ಎಲಿಮಿನೇಷನ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಈಗ ಕಲಿಯಾಕತ್ತೀವಿ, ಕಲ್ತ್ ನಂತರ ಏನಂತಂದ್ ಹೇಳಿದ್ರ ಅದೊಂಥರ ಕಲಿಯೋವರೆಗೂ ಕೋತಿ ವಿದ್ಯೆ, ಕಲ್ತ್ ನಂತರ ಕೋಟಿ ವಿದ್ಯೆ ಅಂತಂದ್ ಹೇಳ್ತೀವಿ, ಆತರ. ನೆಕ್ಸ್ಟ್ ನೋಡ್ರಿ, ಆಣೆಕಟ್ಟುಗಳನ್ನ ದಾಮೋದರ್ ಕಣಿವೆಗೆ ನಿರ್ಮಿಸಲಾಗೈತೆ. ಯಾವ ಆಣೆಕಟ್ಟುಗಳನ್ನ ದಾಮೋದರ್ ಕಣಿವೆಗೆ ನಿರ್ಮಿಸಲಾಗೈತೆ ಅಂತಂದ ಹೇಳಿ, ತಿಲಾಯ್ ಆಣೆಕಟ್ಟು, ಮೈತಾನ್ ಆಣೆಕಟ್ಟು, ಪಂಚಥಿಲ್, ಆಮೇಲೆ ನಾರಜ್ ಆಣೆಕಟ್ಟು ಅಂತಂದೈತೆ. ಎಸ್, ಇದ್ರಲ್ಲಿ ಯಾವ ಆಣೆಕಟ್ಟುಗಳನ್ನ ಮಾಡ್ತಾರ ಅಂತಂದ ಹೇಳಿದ್ರ ನೋಡ್ರಿ, ತಿಲಾಯು, ಮೈತಾನು, ಅದಾದ ನಂತರ ಪಂಚಥಿಲ್ ಅಂತಂದೇಳಿ. ಇದು ನಾರಜ್ ಆಣೆಕಟ್ಟು ಏನೈತಲ್ಲ, ಇದು ಬರಂಗಿಲ್ಲ, ದಾಮೋದರ್ ನದಿಗೆ ಬರಂಗಿಲ್ಲ. ಇದು ಯಾವ ನದಿಗೆ ಬರುತ್ತಂದ್ರ ಮಹಾನದಿಗೆ ಬರುತ್ತೆ. ಒಡಿಸ್ಸಾದಲ್ಲಿ ಕಂಡು ಬರುತ್ತೆ, ಮಹಾನದಿಗೆ ಕಂಡು ಬರುವಂತ ಒಂದು ಆಣೆಕಟ್ಟು ಅದು ಬರುತ್ತೆ. ಬಟ್ ಆದ್ರೆ ಇದು ತಿಲಾಯಿ ಆಣೆಕಟ್ಟು, ಮೈತಾನ್ ಆಣೆಕಟ್ಟು, ಆಮೇಲೆ ಪಂಚಥಿಲ್ ಆಣೆಕಟ್ಟುಗಳು ಏನಂತಂದ್ರೆ ಹೇಳಿದ್ರೆ ದಾಮೋದರ್ ನದಿ ಕಣಿವೆ ಯೋಜನೆ, ಅಂದ್ರೆ ದಾಮೋದರ್ ನದಿಗೆ ಕಟ್ಟಿದಂತಹ ಯೋಜನೆಗಳಾಗಿದಾವ. ಇದು ಒಂದನೇ ಪಂಚವಾರ್ಷಿಕ ಯೋಜನೆ ಅಂಡರ್ ಒಳಗಡೆ ಏನ್ ಮಾಡಿದಾರೆ ಅಂತಂದ್ರೆ ಇವುಗಳನ್ನ ನಿರ್ಮಾಣ ಮಾಡಿದಾರೆ, ನೆನ್ಪಿಟ್ಕೊಡ್ರಿ. ಆಮೇಲೆ ದಾಮೋದರ್ ನದಿಯನ್ನ ನಾವ್ ಏನಂತ ಕರಿತೀವಿ? ಬಂಗಾಳದ ಕಣ್ಣೀರಿನ ನದಿ ಅಂತ ಕರಿತೀವಿ. ಸೊ ಬಂಗಾಳದ ಕಣ್ಣೀರ್ ನದಿ. ಮಹಾನದಿಯನ್ನ ಏನಂತ ಕರಿತೀವಿ? ಒಡಿಸ್ಸಾದ ಕಣ್ಣೀರ್ ನದಿ ಅಂತ ಕರಿತೀವಿ. ಮಹಾನದಿಯನ್ನ ಏನಂತ ಕರಿತೀವಿ? ಒಡಿಸ್ಸಾದ ಕಣ್ಣೀರ್ ನದಿ ಅಂತಂದ ಹೇಳಿ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಎಲ್ಲವೂ? ಎಸ್.
ಆಮೇಲೆ ಇಲ್ಲೇ ಇನ್ನೊಂದ್ ನೆನ್ಪಿಟ್ಕೊಳ್ರಿ, ಈಗ ತಿಲಾಯ್ ಆಣೆಕಟ್ಟು ಅಂತಂದೈತಲ್ಲ, ತಿಲಾಯ್ ಆಣೆಕಟ್ಟು ಅಂತಂದೇಳಿ, ಇದನ್ನ ದಾಮೋದರ್ ನದಿಯ ಉಪನದಿಯಾದಂತಹ ಬರ್ಕಾರ್ ನದಿಗೆ ಕಟ್ಟಿದಾರೆ. ಬರ್ಕಾರ್ ನದಿಗೆ ಕಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಆ ಡ್ಯಾಮ್ ಇಂದ ನೆಕ್ಸ್ಟ್ ಏನ್ ಮಾಡತ್ತಂದ್ರ ಅದು ದಾಮೋದರ್ ನದಿಯನ್ನ ಬಂದ್ ಸೇರತ್ತ. ಇಲ್ಲಿ ಬಿ ಒಂದ್ ಬಿಟ್ಟು ಯಾವ್ದು ಕರೆಕ್ಟ್ ಆಗತ್ತ? ಎ ಬಿ ಸಿ ಕರೆಕ್ಟ್ ಆಗ್ತಾವ. ಎ ಬಿ ಸಿ ಆಪ್ಷನ್ 4 ಅಲ್ಲಿ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೆಳಗೆ ನೀಡಿರುವ ಹೇಳಿಕೆಗಳನ್ನ ಓದಿ ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡ್ಕೊಂಡು ಅದ್ರಲ್ಲಿ ಯಾವ್ದು ಸರಿ ಆಗೈತಿ ಅಂತಂತ ಹೇಳ್ಬೇಕು. ಎಸ್, ಭಾರತದ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆಯು 1854ರಲ್ಲಿ ಮುಂಬೈಯಲ್ಲಿ ಸ್ಥಾಪನೆ ಆಯಿತು. ಪಾಯಿಂಟ್ ಕ್ಲಿಯರ್. ಸೊ ಹತ್ತಿ ಬಟ್ಟೆ ಕೈಗಾರಿಕೆ ಫಸ್ಟ್ ಟೈಮ್ ಮುಂಬೈ ಒಳಗಡೆ ಸ್ಟಾರ್ಟ್ ಆಗಂತಲೇ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಇಂಡಿಯಾದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ. ಮುಂಬೈ ಒಳಗಡೆ ಅತಿ ಹೆಚ್ಚು ಹತ್ತಿ ಕೈಗಾರಿಕೆಗಳು ಮೊದಲಿದ್ದು ಬ್ರಿಟಿಷ್ ಕಾಲದಲ್ಲಿ. ಅದು 1854ರಲ್ಲಿ ಸ್ಟಾರ್ಟ್ ಆಗತ್ತ. ಆಪ್ಷನ್ 1 ಕರೆಕ್ಟ್ ಆಗೈತೆ. ನೆಕ್ಸ್ಟ್, ಹೂಗ್ಲಿ ಕೈಗಾರಿಕಾ ವಲಯವು ಭಾರತದ ಅತ್ಯಂತ ಹಳೆಯ ಕೈಗಾರಿಕಾ ವಲಯ. ಈಗ ನೋಡ್ರಿ, ನಾವು ಈ ತರ ಡಯಾಗ್ರಾಮ್ ಅನ್ನ ಚೆಕ್ ಮಾಡಿದ್ವಿ ಅಂತಂದ್ರೆ, ಸೊ ಇದು ಯಾವ ನದಿ? ಇದು ಗಂಗಾ ನದಿ ಅಂತ ಅನ್ಕೊಡ್ರಿ. ಗಂಗಾ ನದಿಯಿಂದ ಬರುವಂತ ಒಂದು ಕವಲು ಹೂಗ್ಲಿ ನದಿ. ಈ ಹೂಗ್ಲಿ ನದಿ ಆಲ್ಮೋಸ್ಟ್ ಏನಂತಂದ್ರೆ ವೆಸ್ಟ್ ಬೆಂಗಾಲ್ ಕಲ್ಕತ್ತಾದಲ್ಲಿ ಇರುತ್ತೆ. ಕಲ್ಕತ್ತಾ ನಗರ ಹೂಗ್ಲಿ ನದಿಯ ದಡದಲ್ಲೈತೆ. ಕರೆಕ್ಟಾ? ಅಂದ್ರೆ ಅದೊಂದು ಮೊದಲು ಬ್ರಿಟಿಷರಲ್ಲಿದ್ರು, ಕಲ್ಕತ್ತಾದೊಳಗಡೆ ಇದ್ರು. ಅಂದ್ರೆ ಅದೊಂದೊಂದು ಅತ್ಯಂತ ಹಳೆಯ ಕೈಗಾರಿಕಾ ವಲಯ ಅಂತಂದ್ ಹೇಳ್ತೀವಿ. ಸೊ ಆಪ್ಷನ್ ಬಿ ನು ಕೂಡ ಕರೆಕ್ಟ್ ಆಗೈತೆ. ಭಾರತದ ಮೊದಲ ಯಶಸ್ವಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಪಶ್ಚಿಮ ಬಂಗಾಳದ ಕುಲ್ಟಿಯಲ್ಲಿ 1870 ಸ್ಥಾಪನೆ ಆಯ್ತು ಅಂತಂದೇಳಿ. ಎಸ್, ಇದು ಕೂಡ ಕರೆಕ್ಟ್ ಆಗೈತೆ. ಫಸ್ಟ್ ಟೈಮ್ ಐರನ್ ಅಂಡ್ ಸ್ಟೀಲ್ ಕಂಪನಿ ಏನಂತಂದ್ರೆ ಅದು 1870ರಲ್ಲಿ ವೆಸ್ಟ್ ಬೆಂಗಾಳದ ಕುಲ್ಟಿಯಲ್ಲಿ ಸ್ಟಾರ್ಟ್ ಆಗತ್ತೆ. ಎ, ಬಿ ಮತ್ತು ಸಿ 3 ಹೇಳಿಕೆಗಳು ಸರಿಯಾಗಿದಾವ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡಿ, ಇದ್ರಲ್ಲಿ ಯಾವ್ದು ಸರಿಯಾಗೈತೆ ಅಂತಂದೇಳಿ. ಹೇಳಿಕೆ 1, ಹೈಡ್ರೋಫೋನಿಕ್ಸ್ ಎಂಬುದು ಪೋಷಕಾಂತ ದ್ರಾವಣಗಳಲ್ಲಿ ಸಸ್ಯಗಳನ್ನ ಬೆಳೆಸುವಂತ ಒಂದು ವಿಧಾನ. ಹೈಡ್ರೋಫೋನಿಕ್ಸ್ ನಲ್ಲಿ ಟೊಮ್ಯಾಟೊ ತರಹದ ವಾಣಿಜ್ಯ ತರಕಾರಿಗಳನ್ನ ಬೆಳೆಸಲು ಮಣ್ಣು ಮುಕ್ತ ಪರಿಸರವನ್ನ ಯಶಸ್ವಿಯಾಗಿ ಬಳಸಲಾಗುತ್ತದೆ ಅಂತ ಹೇಳಿ. ಮಣ್ಣು ಮುಕ್ತ ಪರಿಸರವನ್ನ ಬೆಳೆಸಲು ಮಣ್ಣು ಮುಕ್ತ ಪರಿಸರವನ್ನ ಯಶಸ್ವಿಯಾಗಿ ಬಳಸಲಾಗುತ್ತೆ ಹೈಡ್ರೋಫೋನಿಕ್ಸ್ ಅಂತಂದೇಳಿ. ಎಸ್, ಇಲ್ಲಿ 2 ಕರೆಕ್ಟ್ ಇದಾವ. ಸೊ ಇಲ್ಲಿ ಸೆಂಟೆನ್ಸ್ ಗಳೇನಂತಂದ್ರೆ 2 ಕರೆಕ್ಟ್ ಇದಾವ. ಮಣ್ಣಿಲ್ಲದೆ ನೀರಿನಲ್ಲಿ ಬೆಳೆಯುವ ಪದ್ಧತಿ. ಮಣ್ಣಿಲ್ಲದೆ ನೀರಿನಲ್ಲಿ ಬೆಳೆಯುವ ಪದ್ಧತಿಯನ್ನ ನಾವು ಹೈಡ್ರೋಫೋನಿಕ್ಸ್ ಅಂತಂದ ಹೇಳ್ತೀವಿ. ಹೈಡ್ರೋ ಅಂದ್ರೆ ಏನು? ನೀರು. ಹೈಡ್ರೋಫೋನಿಕ್ಸ್ ಓನ್ಲಿ ಪೋಷಕಾಂಶಗಳ ದ್ರಾವಣಗಳನ್ನ ಬಳಸಿ ಇವ್ರನ್ನ ಬಳಸ್ತಾರ. ಇಲ್ಲಿ ಏನಂತ ಟೊಮ್ಯಾಟೊ ತರಹದ ವಾಣಿಜ್ಯ ಬೆಳೆಗಳನ್ನ ಮಾತ್ರ ಬೆಳಿತಾರ. ಟೊಮ್ಯಾಟೊ, ಸೌತೆಕಾಯಿ, ಮೆಣಸಿನಕಾಯಿ ಇಂತವುಗಳನ್ನ. ಸೊ ಮಣ್ಣು ಜಾಸ್ತಿ ಬೇಕಾಗಿಲ್ಲ ಅಲ್ಲಿ. ಕರೆಕ್ಟ್ ಆಗೈತೆ. ಹೇಳಿಕೆ 1 ಮತ್ತು 2 ಸರಿ ಇದಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಒತ್ತಡ ಸ್ಥಿತಿಗೆ ಸ್ಪಂದನೆಯಾಗಿ ಅಥವಾ ತುರ್ತು ಪರಿಸ್ಥಿತಿ ಸನ್ನಿವೇಶದಲ್ಲಿ ಮಾನವನ ದೇಹವು ತಯಾರಿಸುವುದು ಡ್ಯಾಶ್ ಡ್ಯಾಶ್ ಅನ್ನ ಅಂತಂದು ಹೇಳಿದಾರೆ. ಇಲ್ಲಿ ಯಾವ್ಯಾವ ಬರ್ತಾವ? ಸೊ ಇಲ್ಲಿ ಎಮರ್ಜೆನ್ಸಿ ಹಾರ್ಮೋನ್ ಅಂತಂದ್ ಹೇಳ್ತೀವಿ. ತುರ್ತು ಪರಿಸ್ಥಿತಿ ಅಂತಂದ್ ಒಂದು ಬಂದೈತಲ್ಲ ವರ್ಡ್, ಅದನ್ನ ನಾವು ಅಡ್ರಿನಲಿನ್ ಅಂತಂದ್ ಹೇಳ್ತೀವಿ. ಅಂದ್ರೆ 2ನೇ ಆಪ್ಷನ್ ಕರೆಕ್ಟ್ ಆಗತ್ತೆ. ಅಡ್ರಿನಲಿನ್ ಮತ್ತು ನಾರ್ ಅಡ್ರಿನಲಿನ್ ಅನ್ನೋ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತೆ ಎಮರ್ಜೆನ್ಸಿ ಟೈಮ್ ಅಲ್ಲಿ, ಅಥವಾ ಸಿಟ್ಟು ಬಂದಾಗ, ಆಮೇಲೆ ಅಂಜಿಕ್ ಬಂದಾಗ. ಪಾಯಿಂಟ್ ಕ್ಲಿಯರ್. ಅದಾದ ನಂತರ ಇನ್ನು ಉಳಿದಿರೋ ಥಿಂಗ್ಸ್ ಗಳನ್ನ ನಾವು ನೋಡೋಣ. ಅವಾಗ ಹೃದಯದ ಬಡಿತ ಹೆಚ್ಚಾಗತ್ತ, ಭಯ ಹೆಚ್ಚಾಗತ್ತ, ಆತಂಕ ಉಂಟಾಗತ್ತ ಅಡ್ರಿನಲ್ ಬಿಡುಗಡೆ ಆಯ್ತಂದ್ರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಹಾರ್ಮೋನ್ಗಳು ಅಡ್ರಿನಲ್ ಗ್ರಂಥಿಯಿಂದ ಬಿಡುಗಡೆ ಆಗ್ತಾವ. ಎಲ್ಲಿಂದ ಬಿಡುಗಡೆ ಆಗ್ತಾವ? ಅಡ್ರಿನಲಿನ್ ಅನ್ನೋ ಒಂದು ಗ್ರಂಥಿಯಿಂದ. ಅಡ್ರಿನಲಿನ್ ಗ್ರಂಥಿ ಎಲ್ಲಿರುತ್ತೆ? ಕಿಡ್ನಿ ಮೇಲ್ಗಡೆ ಇರುತ್ತೆ. ಈ ತರ ಕಿಡ್ನಿ ಇತ್ತು ಅಂತಂದ್ರೆ ಕಿಡ್ನಿ ಮೇಲ್ಗಡೆ ಈ ತರ ಬರುತ್ತೆ ನೋಡ್ರಿ, ಅದು ಅಡ್ರಿನಲಿನ್ ಗ್ರಂಥಿ. ಅದಾದ ನಂತರ ನೆಕ್ಸ್ಟ್ ಆಕ್ಸಿಟೋಸಿನ್ ಅನ್ನೋದು ಒಂದು ಇದು ಐತೆ ನೋಡ್ರಿ, ಆಕ್ಸಿಟೋಸಿನ್. ಈ ಆಕ್ಸಿಟೋಸಿನ್ ಯಾವಾಗ ಬಿಡುಗಡೆ ಆಗತ್ತಂದ್ರೆ ಹೆರಿಗೆ ಟೈಮ್ ಅಲ್ಲಿ. ಸೊ ಹೆರಿಗೆ ಟೈಮ್ ಒಳಗಡೆ ಏನಂತಂದ್ ಹೇಳಿದ್ರೆ ಮಗುವಿಗೆ ಡೆಲಿವರಿ ಆಗೋ ಟೈಮ್ ಒಳಗಡೆ ಇದು ಬಿಡುಗಡೆ ಆಗತ್ತೆ ತಾಯಿ ಇದ್ರಲ್ಲಿ, ಆಕ್ಸಿಟೋಸಿನ್ ಹಾರ್ಮೋನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಆಕ್ಸಿಟೋಸಿನ್, ನೀವು ಇನ್ನೊಂದ್ ಏನೋ ಕರೀತಿರಲ್ಲ, ಲವ್ ಹಾರ್ಮೋನ್ ಅಂತಂದೇಳಿ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು? ಇನ್ಸುಲಿನ್ ಅಂತಂದ್ ಹೇಳ್ತೀವಿ. ಇನ್ಸುಲಿನ್ ಎಲ್ಲಿ ಬಿಡುಗಡೆ ಆಗತ್ತೆ? ಇನ್ಸುಲಿನ್ ಮತ್ತು ಗ್ಲುಕಗೋನ್ ಮೆದೋಜೀರಕ ಗ್ರಂಥಿ ಒಳಗಡೆ ಬಿಡುಗಡೆ ಆಗ್ತಾವ. ಇವೆರಡು ಎಲ್ಲಿ ಬಿಡುಗಡೆ ಆಗ್ತಾವ ಅಂದ್ರೆ ಮೆದೋಜೀರಕ ಗ್ರಂಥಿ ಒಳಗಡೆ ಇನ್ಸುಲಿನ್ ಅಂಡ್ ಗ್ಲುಕಗೋನ್ ಬಿಡುಗಡೆ ಆಗ್ತಾವ. ಅದಾದ ನಂತರ ಈಸ್ಟ್ರೋಜನ್ ಅನ್ನೋದು ಏನಂತಂದ್ ಹೇಳಿದ್ರ ಹೆಣ್ಣು ಮಕ್ಕಳಲ್ಲಿ ಬಿಡುಗಡೆ ಆಗುವಂಥದ್ದು. ಈಗ ಹೆಂಗ್ ನಾವು ಗಂಡಸ್ತನಕ್ಕ ನಮಗೆ ಟೆಸ್ಟೋಸ್ಟಿರಾನ್ ಅಂತಂದ್ ಹೇಳ್ತೀವಲ್ಲ, ಹಂಗೆ ಹೆಣ್ಣುತನಕ್ಕೆ ಏನಂತಂದ್ ಹೇಳಿದ್ರೆ ಈಸ್ಟ್ರೋಜನ್ ಹಾರ್ಮೋನ್ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಪ್ರೋಲ್ಯಾಕ್ಟಿನ್ ಅಂತಂದ್ ಹೇಳಿದ್ರ ತಾಯಿಗೆ ಎದೆ ಹಾಲು ಬಿಡುಗಡೆ ಮಾಡುವಂತ ಒಂದು ಹಾರ್ಮೋನ್ ಪ್ರೋಲ್ಯಾಕ್ಟಿನ್ ಅಂತಂದ್ ಹೇಳ್ತೀವಿ.
ಸೊ ಇಷ್ಟ ನೆನ್ಪಿಟ್ಕೊಡ್ರಿ. ಇದೊಂದ್ ಲಾಸ್ಟ್ ವ್ಯಾಸೋಪ್ರೇಸಿನ್ ಅಂತಂದ್ ಐತಲ್ಲ, ಇದನ್ನ ನೀವು ಕಮೆಂಟ್ ಹಾಕ್ರಿ ನೋಡೋಣ ಏನಂತಂದ್ ಹೇಳಿ. ರಾಜಮನೆತನ ಮತ್ತು ಅವರಿಗೆ ಸ್ಥಾಪಕರಿಗೆ ಸಂಬಂಧಪಟ್ಟಂತಹ ಕ್ವಶನ್ ಇದು. ಮೌರ್ಯ ವಂಶದ ಸ್ಥಾಪನೆ ಮಾಡಿದವರು ಯಾರಂದ್ರ ಚಂದ್ರಗುಪ್ತ ಮೌರ್ಯ ಅಂತಂದ್ ಹೇಳ್ತೀವಿ. ಈ ತರ ಕ್ವಶನ್ಸ್ ಗಳು ಬರ್ತಾವ ನೋಡ್ರಿ. ಎಷ್ಟು ಸರಿ ಅನ್ನೋದು ಎಲ್ಲಾ ಟೈಪ್ಸ್ ತಗೊಂಡಿದೀನಿ. ಮೌರ್ಯ ಸಾಮ್ರಾಜ್ಯದ ಮಾಡಿದಾರ ಅಂತಂದ್ರೆ ಇದ್ರ ಒಂದು ಮಾತ್ರ ಒಂದ್ ಸರಿ ಐತಿ. ಈಗ ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಶ್ರೀಗುಪ್ತ ಅಂತಂದ್ ಹೇಳ್ತೀವಿ. ಎಸ್, ಇದು ಕರೆಕ್ಟ್ ಐತ ಅಂದ್ರೆ 2 ಸರಿ ಇದಾವ, ಅಂದ್ರೆ ಇದು ಆಪ್ಷನ್ ಬರಂಗಿಲ್ಲ. ಕುಶಾನ ಸಾಮ್ರಾಜ್ಯದ ಸ್ಥಾಪಕ, ಕುಶಾನ ಸಾಮ್ರಾಜ್ಯ ಅದರ ಸ್ಥಾಪಕರಿಗೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದಾನಲ್ಲ, ಅದರ ಸ್ಥಾಪಕರಿಗೆ ಅಂದ್ರೆ ನಾವ್ ಇಲ್ಲಿ ಸ್ಥಾಪಕರನ್ನೇ ನೋಡ್ಬೇಕು. ಕುಶಾನ ಸಾಮ್ರಾಜ್ಯ ಅಂತ ಬಂದ್ರೆ ಕುಶಾನ ಸಾಮ್ರಾಜ್ಯ ಸ್ಥಾಪಕ ಕುಜಲ್ ಕಡ್ಫೆಸಿಸ್ ಅಂತಂದ ಹೇಳ್ತೀವಿ. 1ನೇ ಕುಜಲ್ ಕಡ್ಫೆಸಿಸ್, ಕನಿಷ್ಕ ಅಲ್ಲ, ಅಂದ್ರೆ ಇದು ರಾಂಗ್ ಐತೆ. ಆಮೇಲೆ ಸೇನ ರಾಜಮನೆತನದ ಸ್ಥಾಪಕ ಸಾಮಂತ ಸೇನ ಅಂತಂದೇಳಿ. ಎಸ್, ಇದು ಕರೆಕ್ಟ್ ಆಗೈತೆ. ಟೋಟಲ್ ಆಗಿ ಏನಂತಂದ್ರೆ ಇದ್ರ 3 ಮಾತ್ರ ಸರಿ ಅಂತಂದೇಳಿ. ಇಲ್ಲೇನಂತಂದ್ರೆ ಇದ್ರ 3 ಮಾತ್ರ ಸರಿ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅಲ್ಲಾವುದ್ದೀನ್ ಖಿಲ್ಜಿ ತೇರಿಗೆ ನೀತಿಗೆ ಸಂಬಂಧಿಸಿದಂತ ಈ ಕೆಳಗಿನವುಗಳನ್ನ ಪರಿಗಣಿಸಿ ಯಾವ್ದು ಸರಿ ಐತೆ ಅಂತ ಹೇಳ್ಬೇಕು. ಅಲ್ಲಾವುದ್ದೀನ್ ಖಿಲ್ಜಿ ಮೊದಲ ಬಾರಿಗೆ ಭೂ ಕಂದಾಯವನ್ನ ವಿಧಿಸಿದನು. ಆಮೇಲೆ ನೆಕ್ಸ್ಟ್ ಭೂ ಕಂದಾಯವನ್ನ ಆತನ ಆಳ್ವಿಕೆಯ ಸುಲ್ತಾನರ ಕಾಲದ ಕಂದಾಯವನ್ನ ಅಂತಂದ್ ಹೇಳ್ತೀವಿ, ಅದು ಬರಂಗಿಲ್ಲ. ಜಜಿಯಾ ತೆರಿಗೆಯನ್ನ ಜಾನುವಾರುಗಳ ಮೇಲೆ ಹೇರಲಾಯ್ತು. ಸೊ ಎಲ್ಲಾ ರಾಂಗ್ ಇದಾವೆ. ಈಗ ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿ ಮೊದಲ ಬಾರಿಗೆ ಭೂ ಕಂದಾಯ ಮಾಡಿದ್ರೆ ಇಲ್ಲ, ಮೌರ್ಯರ ಕಾಲದಲ್ಲಿ ಇತ್ತು, ಗುಪ್ತರ ಕಾಲದಲ್ಲಿ ಇತ್ತು, ಎಲ್ಲರ ಕಾಲದಲ್ಲಿ ಇತ್ತು. ಭೂ ಕಂದಾಯ ಫಸ್ಟ್ ಇಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭೂ ಕಂದಾಯ ಆತನ ಆಳ್ವಿಕೆಯ ಸುಲ್ತಾನರ ಕಾಲದ ಕಂದಾಯವನ್ನ ಆ ಸುಲ್ತಾನರಿಂದ ಬರ್ತಿತ್ತ ಇಲ್ಲ. ಜಜಿಯಾ ತೆರಿಗೆಯನ್ನ ಯಾರ ಮೇಲೆ? ಹಿಂದೂಗಳ ಮೇಲೆ ಹೇರ್ತಾ ಇದ್ರು. ಹಿಂದೂಗಳ ಮೇಲೆ ಏನಂತಂದ್ರೆ ಜಜಿಯಾ ತೆರಿಗೆಯನ್ನ ಹೇರ್ತಾ ಇದ್ರು, ಜಾನುವಾರುಗಳ ಮೇಲೆ ಅಲ್ಲ. ಸೊ ಅಂದ್ರೆ ಇದ್ರಲ್ಲಿ ಯಾವ್ದೂ ಅಲ್ಲ ಅಂತಂದ ಹೇಳಿ. ಆಮೇಲೆ ಇಲ್ಲೇ ನೆನ್ಪಿಟ್ಕೊಳ್ರಿ, ತೆರಿಗೆಯನ್ನ ಸಂಗ್ರಹ ಮಾಡೋಕೆ ಅಲ್ಲಾವುದ್ದೀನ್ ಖಿಲ್ಜಿ ನೇಮಕ ಮಾಡಿದಂತ ಅಧಿಕಾರಿ ಹೆಸರು ಏನಂತಂದ ಹೇಳಿದ್ರ ದಿವಾನ್ ಇ ಮಸ್ತಕರಾಜ್ ಅಂತಂದೇಳಿ. ದಿವಾನ್ ಇ ಮುಸ್ತಕರಾಜ್ ಅಂತಂದ ಹೇಳ್ತೀವಿ. ಮಸ್ತಕ್ ಅಲ್ಲ, ಮುಸ್ತಕರಾಜ್ ಅಂತಂದೇಳಿ. ಇವರು ಏನ್ ಮಾಡ್ತಾರಂತಂದ ಹೇಳಿದ್ರೆ ತೆರಿಗೆಯನ್ನ ಕಲೆಕ್ಟ್ ಮಾಡುವಂತಹ ಒಬ್ಬರ ಅಧಿಕಾರಿಯಾಗಿದ್ರು ಅಲ್ಲಾವುದ್ದೀನ್ ಖಿಲ್ಜಿ ಟೈಮ್ ಒಳಗಡೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನ ಒಪ್ಪಂದಗಳನ್ನ ಪರಿಗಣಿಸಿ. ಲಕ್ನೋ ಒಪ್ಪಂದ 1916ರಲ್ಲಿ, ಗಾಂಧಿ ಇರ್ವಿನ್ ಒಪ್ಪಂದ 1930, ಪೂನಾ ಒಪ್ಪಂದ 1933 ಅಂತಂದೇಳಿ. ಇದ್ರಲ್ಲಿ ಯಾವ್ದು ಕರೆಕ್ಟ್ ಐತೆ? ಸೊ ಯಾವ್ದು ಸರಿ ಐತೆ ನೋಡ್ಬೇಕು. ಸರ್, ಲಕ್ನೋ ಒಪ್ಪಂದ ಮಾತ್ರ. ಯಾಕಂತಂದ ಹೇಳಿದ್ರೆ 1907 ಸೂರತ್ ಒಡಕು ಉಂಟಾಗತ್ತ. ಯಾವ್ದು ಒಡಕು ಉಂಟಾಗತ್ತ? ಸೂರತ್ ಒಡಕು ಉಂಟಾಗತ್ತ. ಸೊ ಇದ್ರಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಡಿಫ್ರೆಂಟ್ ಆಗ್ತಾರ, ಬೇರೆ ಬೇರೆ ಆಗ್ತಾರ. ಮಂದಗಾಮಿಗಳು ಸಪರೇಟ್, ತೀವ್ರಗಾಮಿಗಳು ಸಪರೇಟ್. ಇವ್ರನ್ನ ಒಂದುಗೂಡಿಸ್ಬೇಕಲ್ಲ. ಅವಾಗ 1916ರಲ್ಲಿ ಒಂದು ಒಪ್ಪಂದ ಆಗತ್ತ, ಅದನ್ನ ನಾವು ಲಕ್ನೋ ಒಪ್ಪಂದ ಅಂತ ಕರಿತೀವಿ. ಆನಿ ಬೆಸೆಂಟ್ ಕೂಡ ಪ್ರೆಸೆಂಟ್ ಇರ್ತಾರೆ ಅದ್ರಲ್ಲಿ. ಲಕ್ನೋ ಒಪ್ಪಂದ ಇದು ಒಂದೇ ಕರೆಕ್ಟ್ ಆಗೈತೆ, ಒಂದು ಮಾತ್ರ. ಆಮೇಲೆ ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ಆಗತ್ತಂದ್ರ 1931ರಲ್ಲಿ. ಆಮೇಲೆ ಪೂನಾ ಒಪ್ಪಂದ ಯಾವಾಗ ಆಗತ್ತ? 1932 ಯಾರ್ಯಾರ ನಡುವೆ? ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ. ಸೊ ಪೂನಾ ಒಪ್ಪಂದ ನಡೆಯುತ್ತೆ ಯರವಾಡು ಜಿಲ್ಲೆ ಜೈಲ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಶ್ವವಿದ್ಯಾಲಯ ಸಂಶೋಧನಾ ಲೇಖನಗಳು ಮತ್ತು ಪ್ರಕೃತ ಜರ್ನಲ್ಗಳನ್ನ ರಾಷ್ಟ್ರದೊಡನೆ ಒದಗಿಸುವ ಗುರಿ ಇರುವ ಯೋಜನೆಗೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದಂತಹ ಯೋಜನೆಯನ್ನ ಹೇಳ್ಬೇಕು. ಇದು ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ. ಇದನ್ನ ನಾವು 1 ನೇಷನ್ 1 ಸಬ್ಸ್ಕ್ರಿಪ್ಷನ್ ಸ್ಕೀಮ್ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? 1 ನೇಷನ್ 1 ಸಬ್ಸ್ಕ್ರಿಪ್ಷನ್ ಸ್ಕೀಮ್ ಅಂತಂದ್ ಹೇಳಿ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು. ಮೈಸೂರು ಒಡೆಯರ ವಂಶ ಸ್ಥಾಪನೆ, ಶ್ರೀರಂಗಪಟ್ಟಣ ಮುತ್ತಿಗೆ, ಕೆಂಪೇಗೌಡರ ಮುತ್ತಿಗೆ, ಹೈದರ್ ಅಲಿ ದಳವಾಯಿಯ ನೇಮಕ. ಈಗ ನಾವು ಹಿಂಗ ನೋಡಿದ್ವಿ ಅಂತಂದ ಹೇಳಿದ್ರೆ, ಜಸ್ಟ್ ಒಂದ್ಸರಿ ನೋಡಿದ್ವಿ ಅಂತಂದ ಹೇಳಿದ್ರ, ಕೆಂಪೇಗೌಡರು ಯಾವಾಗ ಬರ್ತಾರ? ಕೆಂಪೇಗೌಡರು ಯಾರ ಟೈಮಲ್ಲಿ ಬರ್ತಾರ? ಇವ್ರು ಆಲ್ಮೋಸ್ಟ್ ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ ಬರ್ತಾರ. ಕರೆಕ್ಟಾ? ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ. ಅದಾದ ನಂತರ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಅಂತಂದ ಹೇಳಿದ್ರೆ ಶ್ರೀಕೃಷ್ಣ ದೇವರಾಯ ಆಳ್ವಿಕೆ ನಡೆಸ್ತಿರ್ತಾರಲ್ಲ ಆ ಟೈಮ್ ಒಳಗಡೆ, ಅಂದ್ರೆ 1500 ಟೈಮಲ್ಲಿ ಅಂತ ಅನ್ಕೊಳ್ಳೋಣ. ನಾವು ಶ್ರೀಕೃಷ್ಣ ದೇವರಾಜರ ಆ ಟೈಮಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು ಕೆಂಪೇಗೌಡರು ಆ ಟೈಮಲ್ಲಿ. ಅದಾದ ನಂತರ ನೆಕ್ಸ್ಟ್ ಹೈದರ್ ಅಲಿ ದಳವಾಯಿ ನೇಮಕ ಅಂತಂದ ಹೇಳಿದ್ರೆ ಇದ್ ಯಾವಾಗ ಆಗತ್ತ? ಈಗ ನಾವು ಜಸ್ಟ್ ಇದು ಒಂದ ನಮಗ್ ಗೊತ್ತೈತೆ.
ಇದಾದ ನಂತರ ಶ್ರೀರಂಗಪಟ್ಟಣ ಮುತ್ತಿಗೆ ಅನ್ನೋದ್ನು ನನಗೆ ಅಷ್ಟೊಂದೇನು ಕರೆಕ್ಟ್ ಆಗಿ ಗೊತ್ತಿಲ್ಲ ಯಾವಾಗ ನಡೆದೈತೆ ಅಂತಂದೇಳಿ. ಈಗ ಆಪ್ಷನ್ ಸಿ ಅನ್ನೋದು ಫಸ್ಟ್ ಬರ್ಬೇಕು ನಮ್ ಪ್ರಕಾರ. ಇಲ್ಲಿ ಆಪ್ಷನ್ ಸಿ ಅನ್ನೋದು ಐತೇನ್ರಿ? ಇಲ್ಲ. ಆಪ್ಷನ್ ಸಿ ಇಲ್ಲ ಅಂತಂದ ಹೇಳಿದ್ರೆ ಇಲ್ಲಿ ಬಿ ಮತ್ತು ಡಿ ಐತೆ. ಬಿ ಮತ್ತು ಡಿ ಆಪ್ಷನ್ಸ್ ಗಳು ಮೊದಲಿದಾವ. ಬಿ ಮತ್ತು ಡಿ ಒಳಗಡೆ ಆಪ್ಷನ್ ಮೊದಲು ಯಾವ್ದು ಬರುತ್ತ? ಬಿ ಏನೈತಿ? ಶ್ರೀರಂಗಪಟ್ಟಣ ಮುತ್ತಿಗೆ. ಆಮೇಲೆ ನೆಕ್ಸ್ಟ್ ಹೈದರ್ ಅಲಿ ದಳವಾಯಿಯ ನೇಮಕ ಅಂತಂದೈತೆ. ಎಸ್, ಕಾಲಾನುಕ್ರಮದಲ್ಲಿ ನಾವು ಜೋಡಿಸ್ಬೇಕು. ಅವ್ರು ಮೇಲ್ಗಡೆಯಿಂದ ಬಿಡಿಸಿದಾರ ಕೆಳಗಡೆಯಿಂದ ಹೆಂಗ್ ಗೊತ್ತಿಲ್ಲ. ಇವಾಗ ನಾವು ಆಪ್ಷನ್ಸ್ ಗಳನ್ನ ಚೆಕ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಮೈಸೂರು ಒಡೆಯರ ಸ್ಥಾಪನೆ ಆಲ್ಮೋಸ್ಟ್ 1399 ಒಳಗಡೆ ಆಗತ್ತ. ಶ್ರೀರಂಗಪಟ್ಟಣ ಮುತ್ತಿಗೆ 1799 ಆಗತ್ತೆ. ಶ್ರೀರಂಗಪಟ್ಟಣ ಕಂಪ್ಲೀಟ್ ಆಗಿ ಮುತ್ತಿಗೆಯನ್ನ ಮಾಡ್ತಾರ 1799 ಲಾಸ್ಟ್ ಮುಗಿದ್ ಬಿಡತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕೆಂಪೇಗೌಡರದ್ದು 1500 ಆಯ್ತು. ದಳವಾಯಿ ನೇಮಕ 1761. ಈಗ ನಾವು ಚೆಕ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಯಾವಾಗ್ಲೂ ಎ ಲಾಸ್ಟ್ ಐತೆ, ಎ ಅಥವಾ ಸಿ ಅಂತಂದ ಹೇಳಿ. ಈಗ ನಾವು ಎ ಅನ್ನ ಲಾಸ್ಟ್ ಪಡ್ಕೊಂಡ್ವಿ ಅಂದ್ರೆ ಈ ತರ ಬಂದಿದೆ. ನಾವು ಫಸ್ಟ್ ಏನಂತಂದ ಹೇಳಿದ್ರೆ ಫಸ್ಟ್ ಇಂದ ಲಾಸ್ಟ್ ವರೆಗೂ. ಫಸ್ಟ್ ಹಂಗಾದ್ರೆ ಯಾವ್ದು ಬರ್ಬೇಕು? ಇವಾಗ ಶ್ರೀರಂಗಪಟ್ಟಣ ಮುತ್ತಿಗೆ ಬರಬೇಕು, ಬಿ. ಆಮೇಲೆ ನೆಕ್ಸ್ಟ್ ಏನ್ ಬರಬೇಕು? ಅದಾದ ನಂತರ ಅದಕ್ಕಿಂತ ಹಿಂದೆ ಯಾವ್ದು ನಡೆದಿತ್ತು? ಡಿ ನಡೆದಿತ್ತು 1761. ಆಮೇಲೆ ಸಿ ನಡೆದೈತೆ. ಆಮೇಲೆ ಎ, ಡಿ ಡಿ ಸಿ ಎ ಅನ್ನೋದು ಯಾವ್ದೈತೆ? ಎಸ್ ಐತ್ರಿ. ಆಪ್ಷನ್ 1 ಕರೆಕ್ಟ್ ಆಗತ್ತೆ. ಈ ರೀತಿಯಾಗಿ ನೀವೇನಂತಂದ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ನೋಡ್ಕೋಬೇಕು. 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿದಂತವ್ರು ಯಾರು ಅಂತಂದೇಳಿ. 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರ? ಒಬ್ರು ಇದ್ರಲ್ಲ, WC ಬ್ಯಾನರ್ಜಿ ಅಂತಂದ ಹೇಳ್ತೀವಿ. WC ಬ್ಯಾನರ್ಜಿ. ಸೊ 1885 ಮೊದಲ ಅಧಿವೇಶನದ್ದು WC ಬ್ಯಾನರ್ಜಿ ಅಂತಂದ ಹೇಳ್ತೀವಿ. ಅವ್ರು ಯಾರಂದ್ರೆ ಉಮೇಶ್ ಚಂದ್ರ ಬ್ಯಾನರ್ಜಿ. ಸೊ WC ಬ್ಯಾನರ್ಜಿ ಅಥವಾ ಉಮೇಶ್ ಚಂದ್ರ ಬ್ಯಾನರ್ಜಿ ಒಂದು ಮಾತ್ರ ಕರೆಕ್ಟ್ ಆಗತ್ತೆ. ದಾದಾಬಾಯಿ ನವರೋಜಿ, ಆಮೇಲೆ ಬಾಲ್ ಗಂಗಾಧರ್ ತಿಲಕ್, ರಮೇಶ್ ಚಂದ್ರ ದತ್ತ ಇವ್ರು ಯಾರು ಬರಂಗಿಲ್ಲ. ನೆಕ್ಸ್ಟ್ ಕೆಳಗಿನವುಗಳನ್ನ ಪರಿಗಣಿಸಿ ಯಾವ, ಇಲ್ಲಿ ಕ್ವಶನ್ ಹೆಂಗ್ ಕೇಳಿದಾರ ನೋಡ್ರಿ. ಕೆಳಗಿನವುಗಳನ್ನ ಪರಿಗಣಿಸಬೇಕು. ಈ ಕೆಳಗಿನವುಗಳಲ್ಲಿ ಲಾರ್ಡ್ ರಿಪ್ಪನ್ ಅವರ ಕಾಲದ ಕಾಯ್ದೆಗಳು ಯಾವ್ಯಾವ ಅಂತಂದೇಳಿ. ಲಾರ್ಡ್ ರಿಪ್ಪನ್ ಅವ್ರ ಟೈಮ್ ಒಳಗಡೆ ಯಾವ ಕಾಯ್ದೆಗಳು ಜಾರಿಗೆ ಬಂದಾವ ಅಂತಂದೇಳಿ. ಸೊ ಅವುಗಳನ್ನ ನಾವು ನೋಡ್ಕೋಬೇಕು, ಅದು ಯಾವ್ದು ಕರೆಕ್ಟ್ ಆಗೈತೆ ಅಂತಂದೇಳಿ ಚೆಕ್ ಮಾಡ್ರಿ. ಮೈಸೂರು ಪ್ರಾಂತ್ಯ ವಿಲೀನ ಕಾಯ್ದೆ ಅಂತಂದೇಳಿ. ಮೈಸೂರು ಪ್ರಾಂತ್ಯ ವಿಲೀನ ಕಾಯ್ದೆ. ಎಸ್, ಇಲ್ಲಿ ಇನ್ನೊಂದೇನಂತಂದ ಹೇಳಿದ್ರೆ ಪತ್ರಿಕಾ ಸ್ವಾತಂತ್ರ್ಯ ಕಾಯ್ದೆ ಅಂತಂದೈತೆ. ಇದನ್ನ ಜಾರಿಗೆ ಬರಂಗಿಲ್ಲ, ಅವ್ರು ರದ್ದು ಮಾಡ್ತಾರ ಕಾಯ್ದೆಗಳು. ಪತ್ರಿಕಾ ಸ್ವಾತಂತ್ರ್ಯ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತಂದ ಹೇಳಿ ಬರುತ್ತ. ಪತ್ರಿಕಾ ಸ್ವಾತಂತ್ರ್ಯ ಕಾಯ್ದೆ ಏನ್ ಬರುತ್ತಲ್ಲ ಅದನ್ನ ರದ್ದು ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಮೈಸೂರು ಪ್ರಾಂತ್ಯ ವಿಲೀನ ಕಾಯ್ದೆ, ಇದನ್ನ ಇವ್ರ ಕಾಲಲ್ಲೇ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಸ್ಥಳೀಯ ಸಂಸ್ಥಾನಗಳ ಕಾಯ್ದೆ, ಅದಕ್ಕೆ ಲಾರ್ಡ್ ರಿಪ್ಪನ್ ಅವ್ರನ್ನ ನಾವ್ ಏನಂತ ಕರಿತೀವಿ? ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರಿತೀವಿ. ಆಮೇಲೆ ಇದೊಂದು ಆಪ್ಷನ್ ಸಿ ಐತಲ್ಲ, ಇದು ಬರಂಗಿಲ್ಲ. ಎ ಬಿ ಡಿ ಅಂತಂದ ಹೇಳಿ, ಎ ಬಿ ಡಿ ಇಲ್ಲಿ 3 ಮಾತ್ರ ಅಂತಂದ ಹೇಳ್ತೀವಿ. ಬಟ್ ಆದ್ರ ಒಂದ್ ಥಿಂಗ್ ಏನಪ್ಪಾ ಅಂತಂದ ಹೇಳಿದ್ರ ಇದು ಪತ್ರಿಕಾ ಸ್ವಾತಂತ್ರ್ಯ ಕಾಯ್ದೆ ಅಂತಂದ ಐತಲ್ಲ, ಇದನ್ನ ರದ್ದು ಕಾಯ್ದೆ ಅಂತಂದ ಹೇಳ್ಬೋದಿತ್ತು, ಅಥವಾ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತಂದ ಹೇಳ್ತೀವಿ. ಪರವಾಗಿಲ್ಲ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅವ್ರ ಕಾಲದಲ್ಲಿ ಬಂದೈತೆ. 3 ಕರೆಕ್ಟ್ ಅಂತಂದ ಹೇಳ್ಬೋದು ಇವಾಗ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ 19ನೇದು. ಈ ಕೆಳಗಿನವುಗಳಲ್ಲಿ ಬಂಗಾಳ ವಿಭಜನೆಯ ಸಂದರ್ಭದ ವೈಸ್ರಾಯ್ ಯಾರು ಅಂತಂದ ಹೇಳಿ ಕ್ವಶನ್ ನೋಡ್ರಿ. ಲಾರ್ಡ್ ಕರ್ಜನ್ ಅಂತಂದ ಹೇಳ್ತೀವಿ. ಡೈರೆಕ್ಟ್ ಆಗಿ ಹೇಳೋಣ 1905 ನಡೆಯುತ್ತ. ಲಾರ್ಡ್ ಕರ್ಜನ್ ಅವ್ರೇನಂದ್ರೆ ಇದಕ್ಕೆ ರೀಸನ್ ಆಗ್ತಾರ. ಈಗ ಏನ್ ಮಾಡ್ತಾರಂದ್ರ ಬಂಗಾಳ ಪ್ರಾಂತ್ಯವನ್ನ 2 ಭಾಗಗಳಾಗಿ ಮಾಡ್ತಾರ. ಪೂರ್ವದ ಭಾಗ ಮತ್ತೆ ಪಶ್ಚಿಮದ ಭಾಗ. ಇದು ಪಶ್ಚಿಮದ ಭಾಗ, ಇದು ಪೂರ್ವದ ಭಾಗ. ಪೂರ್ವದ ಭಾಗದಲ್ಲಿ ಏನಿರ್ತಾರಂದ್ರೆ ಜಸ್ಟ್ ಮುಸ್ಲಿಮ್ಸ್ ಅಷ್ಟೇ ಇರ್ತಾರ. ಪಶ್ಚಿಮ ಭಾಗದಲ್ಲಿ ಏನಂದ್ರೆ ಹಿಂದೂಗಳನ್ನ ಹಾಕ್ತಾರ. ಬಂಗಾಳವನ್ನ 2 ವಿಭಜನೆಗಳಾಗಿ ಡಿವೈಡ್ ಮಾಡ್ತಾರ. ಇದನ್ನ ಡಿವೈಡ್ ಮಾಡಿದ ನಂತರ ನೆಕ್ಸ್ಟ್ ಅದನ್ನ ಯಾವಾಗ ರದ್ದಾಗತ್ತಂದ್ರ 1911 ಲಾರ್ಡ್ ಹಾರ್ಡಿಂಜ್ ಇರಿದಾಗ. ಲಾರ್ಡ್ ಹಾರ್ಡಿಂಜ್ ಅವರು ವೈಸ್ರಾಯ್ ಇದ್ದಾಗ 1911ರಲ್ಲಿ ಬಂಗಾಳ ವಿಭಜನಾ ಕಾಯ್ದೆಯನ್ನ ರದ್ದು ಮಾಡ್ತಾರ. ಈ 2 ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು.